ರೀತಿಯ ಬೆಳವಣಿಗೆಗಳು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಭೇಟಿ ಸಂದರ್ಭದಲ್ಲಿ ಈ ಬೆಳವಣಿಗೆಗಳು ಆಗಬಹುದು ಅನ್ನುವಂತ ಕುತೂಹಲ ಇದೆ. ಕಾದ್ ನೋಡೋಣ, ಸುರ್ಜೇವಾಲಾ ಅವರು ಸಭೆ ಮಾಡಿದ ಬಳಿಕ ಸಭೆಯಿಂದ ಆಚೆ ಬಂದಂತ ನಾಯಕರ ರಿಯಾಕ್ಷನ್ ಹೇಗಿರುತ್ತೆ, ಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಬಟ್ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ದಿನ ಬಹಳ ಬಹಳ ಇಂಪಾರ್ಟೆಂಟ್ ಡೇ. ಕಾರಣ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನ ಯಾವಾಗ್ಲೂ ಕೂಡ ಹೇಳ್ತಾರೆ, ಇರ್ಲಿ ಬಿಡಿ ಮೇಡಮ್, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಬಿಗ್ ಡೇ ಅಂತೀರಿ, ಯಾವಾಗ್ಲೂ ಅವ್ರಿಗೆ ರಿಲೀಫ್ ಸಿಗ್ತಾನೆ ಬಂದಿದೆ. ಜಸ್ಟ್ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತಾ ಅಂತ ರಾಜ್ಯದ ಜನ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದು ವೈಯಕ್ತಿಕವಾಗಿ ಅಲ್ಲದಿದ್ರೂ ಕೂಡ ರಾಜಕೀಯವಾಗಿ ಸಿದ್ದರಾಮಯ್ಯನವರ ಮೇಲೆ ಅತಿ ದೊಡ್ಡ ಆರೋಪ ಆಗ್ಬಿಟ್ಟಿದೆ ಮೂಡಾ ಹಗರಣ. ಲೋಕಾಯುಕ್ತ ವರದಿ ಆಧರಿಸಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಡುವಂತಹ ಆದೇಶದತ್ತ ಎಲ್ಲರ ಚಿತ್ತ ಇದೆ. ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಮಧ್ಯಂತರ ವರದಿಯಿಂದ ಸದ್ಯ ನಿರಾಳರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡಾ ಕೇಸ್ನ ಸಂಕಷ್ಟದಲ್ಲಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಕೂಡ ಬಿಗ್ ಡೇ. ಇತ್ತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿರಂತರವಾಗಿ ಆರಂಭದಿಂದ ಇಲ್ಲಿ ತನಕ ಕೂಡ ಸ್ನೇಹಮಯಿ ಕೃಷ್ಣ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಲೋಕಾಯುಕ್ತ ಸಲ್ಲಿಕೆ ಮಾಡುವ ಅಂತಿಮ ವರದಿಯನ್ನ ತಿರಸ್ಕರಿಸಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಿಲ್ಲ, ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆ ಇದು, ಅದರಿಂದ ನಿಷ್ಪಕ್ಷಪಾತ ತನಿಖೆ ಆಗಿದೆ ಅಂತ ನಮಗೆ ಅನಿಸ್ತಾ ಇಲ್ಲ. ಹಾಗಾಗಿ ಲೋಕಾಯುಕ್ತ ಕೊಡುವಂತ ಅಂತಿಮ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ನೆನಪಿರ್ಲಿ, ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು, ಮತ್ತೊಂದು ಕಡೆ ಸಿಬಿಐಗೆ ಪ್ರಕರಣ ಕೊಡಬೇಕು ಅಂತ ಕೂಡ ಹೋರಾಟಗಳಾಯ್ತು. ಅದಾದ ಬಳಿಕ ಇದರಲ್ಲಿ ಇದ್ದಕ್ಕಿದ್ದಂತೆ ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು. ಹಲವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿದ್ದಾರೆ. ಹಲವು ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಎಷ್ಟೋ ಕಡೆ ಎಷ್ಟೋ ಸೈಟ್ಗಳು, ಮೂಡಾ ಅಧೀನದಲ್ಲಿ ಬರುವಂತಹ ಸೈಟ್ಗಳು ನಿಯಮ ಅನುಸಾರವಾಗಿ ಅದು ಹಂಚಿಕೆ ಆಗಿಲ್ಲ. ಸೊ ಇಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತ ತನಿಖೆ ಕೂಡ ಒಂದ್ ಕಡೆ ಆಗ್ತಾ ಇದೆ. ಇಡಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಲ್ಲಿಕೆ ಮಾಡುವ ಅಂತಿಮ ವರದಿಗೆ ಸಂಬಂಧಪಟ್ಟಂತೆ ಅದನ್ನ ತಿರಸ್ಕಾರ ಮಾಡಬೇಕು ಅಂತ ಇಡಿ ಕೂಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಒಂದ್ ಕಡೆ ಸ್ನೇಹಮಯಿ ಕೃಷ್ಣ, ಮತ್ತೊಂದು ಕಡೆ ಇಡಿ ಸಲ್ಲಿಕೆ ಮಾಡಿರುವಂತಹ ಈ ಅರ್ಜಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿಚಾರಣೆ ಮಾಡಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಹಾಗಾಗಿ ಇವತ್ತು ಯಾವ ರೀತಿಯ ಆದೇಶ ಬರುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. 14 ಸೈಟ್ಗಳು, ಮೈಸೂರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ಗಳನ್ನ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವ ಬಳಸಿ ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೊತೆಗೆ ಕೆಲ ದೂರುದಾರರು ಅಂದ್ರೆ ಸ್ನೇಹಮಯಿ ಕೃಷ್ಣ ಸೇರಿದಂತೆ ದೂರುದಾರ ಪ್ರದೀಪ್ ಸೇರಿದಂತೆ ರಾಜ್ಯಪಾಲರ ಅಂಗಳವನ್ನ ತಲುಪಿಸಿದ್ರು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, ಇಲ್ಲೂ ಕೂಡ ಅವ್ಯವಹಾರ ಆಗಿದೆ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರ ಗಮನಕ್ಕೆ ತಂದಿದ್ರು. ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ಇದೇ ರಾಜ್ಯಪಾಲರು ಯಾಕೆ ನಿಮ್ಮ ವಿರುದ್ಧ ತನಿಖೆ ಮಾಡಬಾರದು ಅಂತ ಕೇಳಿದಾಗ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಇದನ್ನ ಸಿಎಂ ಚರ್ಚೆ ಮಾಡಿದಾಗ ಸಂಪುಟದ ನಿರ್ಧಾರವನ್ನೇ ರಾಜ್ಯಪಾಲರು ಎತ್ತಿ ಹಿಡಿಬೇಕಾಗಿತ್ತು. ಬಟ್ ಅದಕ್ಕೆ ತದ್ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಕೋರ್ಟ್ ಕಚೇರಿ ಇದೆಲ್ಲವೂ ಕೂಡ ಮೂಡಾ ಹಗರಣ ಮೆಟ್ಟಿಲ್ ಹತ್ತಿರುವಂತಹ ಸಿಎಂ ತತ್ಕ್ಷಣಕ್ಕೆ ರಿಲೀಫ್ ಆಗಿದ್ರು. ಬಟ್ ಈಗ ಲೋಕಾಯುಕ್ತ ತನಿಖೆ ಮಾಡಿ ಅಂತಿಮ ವರದಿ ಸಲ್ಲಿಕೆ ಮಾಡುತ್ತೆ ಅಂದ್ರೆ ಅದನ್ನ ತಿರಸ್ಕಾರ ಮಾಡಿ ಅಂತ ಕೋರ್ಟ್ಗೆ ಸಲ್ಲಿಕೆ ಆಗಿರುವ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜನಸಾಮಾನ್ಯರಿಗೆ ಮೂಡಾ ಹಗರಣ ಮರ್ತು ಹೋಗ್ಬಿಡುತ್ತೆ ಅನ್ಸುತ್ತೆ ದುರ್ಗೇಶ್, ಯಾಕಂದ್ರೆ ಆರಂಭದಿಂದ ನಾವು ಗಮನಿಸಿದ್ರೆ ಜಸ್ಟ್ 14 ಸೈಟ್ ಅಪ್ಪ, ಎಲ್ಲಿ ಪಡ್ಕೊಂಡ್ರು, ಎಲ್ಲಿ ಏನಾಯ್ತು, ಎಷ್ಟು ಜನ ಬಂದ್ ಹೋದ್ರು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಪ್ರಕರಣ ಅನ್ನುವಂತ ಗೊಂದಲಗಳು ಸೃಷ್ಟಿ ಆಗ್ಬಿಡುತ್ತೆ ಅಂತ. ಎಕ್ಸಾಕ್ಟ್ಲಿ ಇವತ್ತೇನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು, ಸಿಎಂಗೆ ಯಾವ ರೀತಿ ಟೆನ್ಷನ್ ಡೇ ಅಂತ ಇವತ್ತು? ಎಸ್ ಶ್ರುತಿ, ಮೂಡಾ ಕೇಸ್ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕವನ್ನು ತಂದಿತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿತ್ತು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಸದ್ದು ಮಾಡಿದ್ರ ಬೆನ್ನಲ್ಲೇ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ನೀಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಬಿಜೆಪಿ ಪ್ರಬಲವಾಗಿ ಅಸ್ತ್ರವನ್ನು ಮಾಡಿಕೊಂಡು ಮೈಸೂರು ಚಲೋ ಯಾತ್ರೆಯ ಮೂಲಕ ಕಾಂಗ್ರೆಸ್ಗೆ ಒಂದು ಟಕ್ಕರ್ ಕೊಡೋ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತಿದ್ದ ಸ್ನೇಹಮಯಿ ಕೃಷ್ಣ ಇಲ್ಲಿಯವರೆಗೂ ಕೂಡ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ, ಲೋಕಾಯುಕ್ತದ ತನಿಖೆಯೇ ಒಂದು ಸುಳ್ಳಾಗಿದೆ,
ಏನು ಆರೋಪಿಗಳಿದ್ದಾರೆ ಅವರ ಪರವಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥ ವಾದವನ್ನು ಮಂಡಿಸೋದಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ 11 ಗಂಟೆಗೆ ವಿಚಾರಣೆ ಆರಂಭವಾಗುವಂಥದ್ದು. ಈ ವಿಚಾರಣೆ ಸಂದರ್ಭದಲ್ಲಿ ಲೋಕಾಯುಕ್ತ ನೀಡಿರುವಂಥ ಅಂತಿಮ ವರದಿಯನ್ನು ತಿರಸ್ಕರಿಸಿ ಏನು ಆರೋಪಿಗಳ ರಕ್ಷಣೆ ನಿಂತಿರುವಂಥ ಲೋಕಾಯುಕ್ತ SP ಉದೇಶ್ ಕುಮಾರ್ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಅದರ ಜೊತೆಗೆ ಸೂಕ್ತವಾದಂಥ ವ್ಯಕ್ತಿಯನ್ನು ಒಂದು ತನಿಖೆಗೆ ಆದೇಶವನ್ನು ಮಾಡಬೇಕು. ಅದರ ಜೊತೆಗೆ ಈ ಒಂದು ತನಿಖೆಗೆ ಸುಳ್ಳು ಸಾಕ್ಷಿಗಳನ್ನು ನೀಡಿ ಆರೋಪಿಗಳ ರಕ್ಷಣೆಗೆ ಮಾಡುವಂಥ ಕೆಲಸವನ್ನು ಮಾಡಿದಾರಲ್ಲ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಒಂದು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ 1ರಿಂದ 4ನೇ ಆರೋಪಿಗಳಿದ್ದಾರೆ. CM ಕುಟುಂಬಸ್ಥರು, CM ಸೇರಿದಂತೆ CM ಪತ್ನಿ ಮತ್ತು CM ಅವರ ಅಳಿಯ ಆಗಿರ್ಬೋದು, ಇವರ 4 ಜನ ಆರೋಪಿಗಳಿದ್ದಾರಲ್ಲ ಆ ಆರೋಪಿಗಳ ಮೇಲೆ ಕ್ರಮಕ್ಕೆ ಆದೇಶವನ್ನು ಮಾಡುವಂತೆ ಇವತ್ತು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸೋದಕ್ಕೆ ಸ್ನೇಹಮಯಿ ಕೃಷ್ಣ ಸಿದ್ಧರಾಗಿದ್ದಾರೆ. ಇವತ್ತು ಕೋರ್ಟ್ ಅವರ ವಾದವನ್ನು ಯಾವ ರೀತಿ ಪರಿಗಣಿಸುತ್ತೆ, ಅದರ ಜೊತೆಗೆ ಸಿದ್ದರಾಮಯ್ಯ ಪರ ವಕೀಲರ ವಾದವನ್ನು ಕೂಡ ಪರಿಗಣಿಸುವಂಥದ್ದು. ಈ ನಿಟ್ಟಿನಲ್ಲಿ ಮೂಡಾ ಕೇಸಿನಾಗಲಿ ಇವತ್ತೇ CMಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಬಿಗ್ ಟೆನ್ಷನ್ ಕಾಡುತ್ತಾ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗುವಂಥದ್ದು. ಬೆಳಗ್ಗೆ 11 ಗಂಟೆಗೆ ಈ ಒಂದು ಪ್ರಕರಣದ ವಿಚಾರಣೆ ಆರಂಭವಾಗುವಂಥದ್ದು. ಶ್ರುತಿ, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಏನು CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿತ್ತಲ್ಲ ಆ ಸಂಕಷ್ಟದಿಂದ ರಿಲೀಫ್ ಆಗ್ತಾರಾ. ಈಗಾಗಲೇ ಲೋಕಾಯುಕ್ತ ಮಧ್ಯಂತರ ವರದಿಯನ್ನು ನೀಡಿದೆ, ಅದರ ಜೊತೆಗೆ B ರಿಪೋರ್ಟನ್ನು ಕೂಡ ಸಲ್ಲಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ CM ಈ ಒಂದು ಪ್ರಕರಣದಲ್ಲಿ ರಿಲೀಫ್ ಆಗ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ತಾವೇ ವಾದ ಮಾಡ್ತಿರೋದ್ರಿಂದ ಜಡ್ಜ್ ಅವರನ್ನು ಒಂದು ಮನವೊಲಿಸುವ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ಪ್ರಕರಣ ಇವತ್ತು ಸಾಕಷ್ಟು ವಿಚಾರಣೆ ಬಳಿಕ ಕೋರ್ಟ್ ಇವತ್ತು ಆದೇಶವನ್ನು ಮಾಡುತ್ತಾ ಅಥವಾ ಕೋರ್ಟ್ ಆದೇಶವನ್ನು ಕಾಯ್ದಿರಿಸುತ್ತಾ ಅನ್ನೋದು ಕೂಡ ಭಾಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು.